ಹಾಯ್ ನಮಸ್ಕಾರ, ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ ನಾನು ನಿಮ್ಮ ತಿಪ್ಪೇಶ್ ಕನ್ನಡಿಗ ಮಾತಾಡ್ತಾ ಇದ್ದೀನಿ. ಸೊ ಈ ದಿನ ಮುಖಪುಟಕ್ಕೆ ಬಂದಿರತಕ್ಕಂಥ ಒಂದು ವಿಷಯ ಏನಪ್ಪ ಅಂತಂದರೆ, ತುಂಬ ಲಾಂಗ್ ಗ್ಯಾಪ್ ತೊಗೊಂಡು ನಮ್ಮ ಸ್ಯಾಂಡಲ್ವುಡ್ ಜೋಗಿ ಪ್ರೇಮ್ ಅವರು ಒಂದು ಅದ್ಭುತವಾದ ಚಿತ್ರವನ್ನು ನಿರ್ದೇಶಿಸಿದ್ದಾರೆ. ಅದೇ ಕೇಡಿ ಅಲಿಯಾಸ್ ಕಾಳಿದಾಸ್ ಅಥವಾ ಕಾಳಿದಾಸ್ ಮತ್ತು ದೇವನ ಒಂದು ರಣರೋಚಕ ಕಾಳಗನ ಬೆಳ್ಳಿ ತೆರೆ ಮೇಲೆ ತೊಗೊಂಬಂದಿದ್ದಾರೆ. ಸೊ ಇದೇ ಲಾಸ್ಟು ಏಪ್ರಿಲ್ 31 ರಿಲೀಸ್ ಆಗಿದೆ. ಈ ಸಂಡೇ ನಾನು ಸಿನಿಮಾ ನೋಡೋಕ್ಕೆ ಹೋದೆ. ಸೊ ಒಂದು ಅದ್ಭುತವಾದ ಒಂದು ಚಿತ್ರ ಅಂತಲೇ ಹೇಳ್ಬೋದು. ಸೊ ತುಂಬ ಲಾಂಗ್ ಗ್ಯಾಪ್ ತೊಗೊಂಡು ಎಲ್ಲ ತರಹದ ಒಂದು ಮಸಾಲಾನ ಸಿನಿಮಾದಲ್ಲಿ ಅಳವಡಿಸಿದ್ದಾರೆ. ಸೊ ಫ್ಯಾಮಿಲಿ ಸೆಂಟಿಮೆಂಟ್ ಇದೆ, ಸೊ ಪ್ರೀತಿ ಸೆಂಟಿಮೆಂಟ್ ಇದೆ, ಅಣ್ಣ ತಮ್ಮನ ಸೆಂಟಿಮೆಂಟ್ ಇದೆ. ಅದೇ ರೀತಿಯಾಗಿ ಒಂದು ಮಾಸ್ ಡೈಲಾಗ್ಗಳು ಬಂದಿದ್ದಾವೆ. ಅದೇ ರೀತಿಯಾಗಿ ಖಡಕ್ ಪಾತ್ರದಲ್ಲಿ ಸಂಜಯ್ ದತ್ ವಿಲನ್ ಪಾತ್ರದಲ್ಲಿ ತುಂಬ ಅದ್ಭುತವಾಗಿ ಒಂದು ಮೂಡಿ ಬಂದಿದ್ದಾರೆ. ಸೊ ತುಂಬ ಅಂದರೆ ತುಂಬ ಒಂದು ಅದ್ಭುತವಾದ ಕಥಾಂಧ್ರವನ್ನು ತೊಗೊಂಬಂದು ಜೋಗಿ ಪ್ರೇಮ್ ಅವರು ತೆರೆ ಮೇಲೆ ತೊಗೊಂಬಂದಿದ್ದಾರೆ. ಮಲ್ಟಿ ಸ್ಟಾರ್ಸ್ನೆಲ್ಲ ಹಾಕ್ಕೊಂಡಿದ್ದಾರೆ. ಸೊ ರವಿಚಂದ್ರನ್ ಇದ್ದಾರೆ, ರಮೇಶ್ ಅರವಿಂದ್ ಇದ್ದಾರೆ, ಶಿಲ್ಪಾ ಶೆಟ್ಟಿ ಇದ್ದಾರೆ, ಸಂಜಯ್ ದತ್ ಇದ್ದಾರೆ. ತುಂಬ ಮೇನ್ ಕ್ಯಾರೆಕ್ಟರ್ ಇದ್ದಾರೆ. ಸೊ ಕೊನೆಯದಾಗಿ ಬರ್ತಕ್ಕಂಥ ಕಾಲಭೈರವ ಪಾತ್ರದಲ್ಲಿ ಕಿಚ್ಚ ಸುದೀಪ್ ಅವರು ಇದ್ದಾರೆ. ಸೊ ಹಂಗೆ KD ಪಾರ್ಟ್ 2 ರೆಡಿಯಾಗಿರಿ ಅಂತಂದೇಳಿ ಒಂದು ಹಿಂಟ್ ಕೊಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. ಸೊ ಇತ್ತೀಚೆಗೆ ಮೂಡಿ ಬಂದಿರತಕ್ಕಂಥ ಸಿನಿಮಾದಲ್ಲಿ ಒಂದು ಮಾಸ್ ಎಂಟರ್ಟೈನ್ಮೆಂಟ್ ಮೂವಿ. ಸೊ ಧ್ರುವ ಸರ್ಜಾ ಫ್ಯಾನ್ಸ್ಗೆ ಹಾಗೂ ಧ್ರುವ ಸರ್ಜಾಗೆ ಒಂದು ಒಳ್ಳೆ ಬ್ರೇಕಪ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಸೊ ತುಂಬ ಚೆನ್ನಾಗಿ ಮೂವಿ ಇದೆ. ಆ ವಿಸಲ್ಸು, ಆ ಸೌಂಡ್ಸು ಸಿನಿಮಾ ಥಿಯೇಟ್ರಲ್ಲಿ ನೋಡಿದರೆ ಒಂದು ಅದ್ಭುತವಾದ ಫೀಲಿಂಗ್ ಬರುತ್ತೆ ಅಂತಲೇ ನಾನು ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಒಂದು ಸಾಂಗು ತುಂಬ ಚೆನ್ನಾಗಿದೆ, ಗುರುವೇ ನಿನ್ನ ಆಟ ಬಲ್ಲವರು ಯಾರು. ಅದೇ ರೀತಿಯಾಗಿ ಸೆಟ್ಟಾಗಲ್ಲ ಅಂತಕ್ಕಂಥ ಒಂದು ಸಾಂಗು ಸಹ ತುಂಬ ಒಂದು ಚೆನ್ನಾಗಿದೆ. ಅವೆರಡು ಸಾಂಗ್ ಜೊತೆಗೆ ಅಣ್ಣ ತಮ್ಮಂದು ಸೆಂಟಿಮೆಂಟಲ್ಲಿ ಒಂದು ಜೋಗಿ ಪ್ರೇಮ್ ಅವರೇ ಒಂದು ಸಾಂಗ್ ಸಾಹಿತ್ಯ ರಚನೆ ಮಾಡಿ ಅವರೇ ಆಡಿದ್ದಾರೆ. ರಮೇಶ್ ಅರವಿಂದ್ ಮತ್ತು ಧ್ರುವ ಸರ್ಜಾ ಅಣ್ಣ ತಮ್ಮ ಪಾತ್ರದಲ್ಲಿ ಈ ಹ್ಯಾಕ್ಟ್ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮೂವಿನ. ಸೊ ಯಾರ್ಯಾರೆಲ್ಲ ಮೂವಿ ನೋಡಿಲ್ಲ, ಸೊ ಥಿಯೇಟ್ರಲ್ಲಿ ಹೋಗಿ ನೋಡಿ, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ. ಸೊ ಏನಂತಂತಂದರೆ ಯಾವುದೇ ಒಂದು ನಾವು ಗೆಸ್ ಮಾಡೋಕ್ಕಾಗಲ್ಲ ಆ ಥರ ಮೂವಿನ ಕೊನೆಯ ತನಕ ತೊಗೊಂಡೋಗಿದ್ದಾರೆ. ಸೊ ಟ್ವಿಸ್ಟ್ ಕೊಡೋದ್ರಲ್ಲಿ ಜೋಗಿ ಪ್ರೇಮ್ ತುಂಬ ನಿಸೀಮ್ರು. ಅದೇ ರೀತಿ ಇಲ್ಲೂ ಸಹ ಒಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟಿದ್ದಾರೆ. ಶಿಲ್ಪಾ ಶೆಟ್ಟಿ ಅವರು ಮತ್ತು ರಮೇಶ್ ಅರವಿಂದು, ಸಂಜಯ್ ದತ್, 3 ಜನದ ಪಾತ್ರದಲ್ಲಿ ಏನೋ ಒಂದು ಟ್ವಿಸ್ಟ್ ಇದೆ. ಸಿನಿಮಾದಲ್ಲಿ ಹೋಗಿ ನೋಡಿದರೆ ಅದು ಗೊತ್ತಾಗೋದು. ಸೊ ರವಿಚಂದ್ರನ್ ಅವರು ಫಸ್ಟ್ ಟೈಮ್ ಪೊಲಿಟಿಕಲ್ ಮ್ಯಾನ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ, MLA ಆಗಿ ಅಣ್ಣಯ್ಯಪ್ಪ ಅಂತಕ್ಕಂಥ ಒಂದು ಪಾತ್ರದಲ್ಲಿ. ಚೆನ್ನಾಗೇ ಸ್ಟಾರ್ಟ್ ಆಗುತ್ತೆ ಮೂವಿ. ಅದೇ ರೀತಿ ಚೆನ್ನಾಗೇ ಎಂಡಿಂಗ್ ಬರುತ್ತೆ. ಸೊ ಫ್ಯಾಮಿಲಿನೆಲ್ಲ ಉಳಿಸ್ಕೊಳಕ್ಕೆ ಏನೆಲ್ಲ ಕಷ್ಟಪಡಬೇಕು ಅಂತಂದೇಳಿ ಧ್ರುವ ಸರ್ಜಾ ಅವರು ಸಿನಿಮಾದಲ್ಲಿ ಒಂದು ಅದ್ಭುತವಾಗಿ ಮೂಡಿ ಬಂದಿದ್ದಾರೆ. ಫಸ್ಟ್ ಹಾಫಲ್ಲಿ ಸ್ವಲ್ಪ ಕಾಮಿಡಿಯಾಗಿ ಬರುತ್ತೆ, ಸೆಕೆಂಡ್ ಹಾಫಲ್ಲಿ ಫುಲ್ಲು ಸೀರಿಯಸ್ನೆಸ್ ಹೋಗುತ್ತೆ ಸಿನಿಮಾ. ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು ಮೂವಿ. ಸೊ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ, ಸಿನಿಮಾನ ಯಾರನ್ನ ನೋಡಿಲ್ವೋ, ಸೊ ಪೈರಸಿ ಮಾಡಿದೆ ಕನ್ನಡ ಸಿನಿಮಾನ, ಕನ್ನಡದ ಇದನ್ನು ಥಿಯೇಟ್ರಲ್ಲಿ ನೋಡಿ ಕನ್ನಡಿಗರಿಗೆ, ಕನ್ನಡ ನಟರಿಗೆ, ನಟಿಯರಿಗೆ ಹಾಗೂ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಒಳ್ಳೆ ಸಪೋರ್ಟ್ ಮಾಡಿ ಬೆಂಬಲ ಕೊಡ್ರಿ ಅಂತ ಹೇಳ್ತಾ, KD ಮೂವಿ ಒಂದು ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ಈ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ಹೇಳ್ತಾ, ನನ್ನ ಒಂದು 2 ಮಾತು ಮುಗಿಸ್ತಿದ್ದೀನಿ. ಜೈ ಕರ್ನಾಟಕ. ಮತ್ತೆ